ವೆಲ್ಕಮ್ ಟು ದಿ ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಇವರನ್ನು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿರೋ ಬಹಳ ಅಪ್ಡೇಟ್ಸ್ ಗಳು ಬಂದ್ಬಿಟ್ಟಿದಾವೆ. ಟಾಕ್ಸಿಕ್ ಸಿನಿಮಾದ ವಿಡಿಯೋ ಲೀಕ್ ಆಗ್ಬಿಟ್ಟಿದೆ. ಕಾಂತಾರ ಸಿನಿಮಾದಲ್ಲಿ NTR ಅವರು ಕಾಣಿಸ್ಕೊತಾ ಇದ್ದಾರೆ. ಡೆವಿಲ್ ಸಿನಿಮಾದ ಶೂಟಿಂಗ್ ಡೇಟ್ ಫಿಕ್ಸ್ ಆಯ್ತು. ಇದೇ ರೀತಿ ಇನ್ನಷ್ಟು ಅಪ್ಡೇಟ್ ಗಳಿದಾವೆ. ಎಲ್ಲ ಮೂವಿ ಅಪ್ಡೇಟ್ ಗೋಸ್ಕರ ವಿಡಿಯೋನ ಎಂಡರ್ಗೂ ನೋಡಿ. ನೀವು ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋಸ್ ನಮ್ಮ ಚಾನಲ್ ಅಲ್ಲಿ ಯಾವಾಗ್ಲೂ ಬರ್ತಾ ಇರುತ್ತೆ. ಇನ್ನು ಮೊದಲನೇದಾಗಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಡೆ ಬಂದ್ಬಿಡ್ತೀನಿ. ಜಾಕಿ ಸಿನಿಮಾ ರಿಲೀಸ್ ಆಗ್ಬಿಟ್ಟು ಎಂತ ಒಳ್ಳೆ ಕಲೆಕ್ಷನ್ ಮಾಡಿದೆ ಅಂದ್ರೆ ರೆಕಾರ್ಡ್ ನ ಬ್ರೇಕ್ ಮಾಡ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ಈ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ 4 ದಿನ ಆಯ್ತು. ಟೋಟಲ್ ಆಗಿ ಎಂಟೈರ್ ಕರ್ನಾಟಕದಲ್ಲಿ 6,21,00,000 ಕಲೆಕ್ಷನ್ ಮಾಡ್ಬಿಟ್ಟಿದೆ. ಶಿವಣ್ಣ ಅವ್ರದ್ದು ಕರ್ನಾಟಕ ದಮನಕ ಈ ಸಿನಿಮಾ ನಾನೀಗ ವಿಡಿಯೋ ಮಾಡ್ತಾ ಇರೋ ಟೈಮ್ಗೆ ಕರೆಕ್ಟ್ ಆಗಿ 12 ಕೋಟಿನ ಕಲೆಕ್ಷನ್ ಮಾಡಿದೆ. ಇಷ್ಟನ್ನು ಬಿಟ್ರೆ ಇನ್ಯಾವುದೇ ಸಿನಿಮಾದ ಕಲೆಕ್ಷನ್ ರಿಪೋರ್ಟ್ ಸಿಗ್ತಾ ಇಲ್ಲ. ಟ್ರೈ ಮಾಡ್ತಾ ಇದೀನಿ, ಬಟ್ ಆದ್ರೂ ಕೊಡ್ತಾ ಇಲ್ಲ ರಿಪೋರ್ಟ್ ನ. ಮುಂದಕ್ಕೆ ಹೋಗೋಣ. ಇನ್ನು ಮೊದಲನೇ ಅಪ್ಡೇಟ್ ಕಡೆ ಬಂದ್ಬಿಡ್ತೀನಿ. ದಿ ಎಂಡ್ ಅಂತ ಒಂದು ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ಈ ಸಿನಿಮಾಗೆ ಧ್ರುವ ಸರ್ಜಾ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಹನುಮಾನ್ ಅಂತ ಒಂದು ಸಿನಿಮಾ ಬಂದಿತ್ತು ತೆಲುಗುನಲ್ಲಿ. ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ರಿಲೀಸ್ ಆಗ್ಬಿಟ್ಟು ಒಳ್ಳೆ ದೊಡ್ಡ ಸುದ್ದಿ ಮಾಡ್ಬಿಟ್ಟಿತ್ತಲ್ಲ. ಅದೇ ಬ್ಯಾಕ್ ಗ್ರೌಂಡ್ ಅಲ್ಲಿ ಸೂಪರ್ ಇರೋ ತರ ಕನ್ನಡದಲ್ಲಿ ಹನುಮಾನ್ ಸಿನಿಮಾ ಬರ್ತಾ ಇದೆ. ದಿ ಎಂಡ್ ಅಂತ ಈ ಸಿನಿಮಾದ ಟೈಟಲ್. ಇನ್ನು ಕೋಮಲ್ ಕುಮಾರ್ ಅವರು ತಮಿಳ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅಯಕ್ತರ್ ಶಿವಾಜಿ ಗಣೇಶ್ ಅವರ ಪುತ್ರ ಪ್ರಭು ಅವ್ರು ಗೊತ್ತಲ್ವಾ, ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿ ಕಾಮಿಡಿ ರೋಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ ಅಥವಾ ಬೇರೆ ಏನಾದ್ರು ಇದೆಯಾ ಅಂತ ಸಸ್ಪೆನ್ಸ್ ಆಗಿದೆ. ಒಟ್ಟಿನಲ್ಲಿ ಇವರು ತಮಿಳ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇರೋದು ಕನ್ಫರ್ಮ್. ಕೆಲವೊಂದಷ್ಟು ಫೋಟೋಸ್ ಗಳು ನೀವು ನೋಡಬಹುದು. ಓಕೆ ಎಲ್ಲರೂ ಕೂಡ ಸೌತ್ ಇಂಡಿಯಾದಿಂದ ಡೈರೆಕ್ಟರ್ ಗಳನ್ನ ಕರ್ಕೊಂಡ್ಬಂದು ಎಲ್ಲರೂ ಮಾಡಿಸ್ಕೊತಾ ಇದ್ದಾರೆ ಫಿಲಮ್ ನ ಅಂತ. ಸಲ್ಮಾನ್ ಖಾನ್ ಅವರು ಕೂಡ ಈಗ ಯಾವ್ದೋ ಒಂದು ಸಿನಿಮಾನ ಕರೆಸ್ಕೊಂಡು ಮಾಡಿಸ್ಕೊತಾ ಇದ್ದಾರೆ ಸೌತ್ ಇಂಡಿಯಾದವ್ರ ಕಡೆಯಿಂದ. ಸಾಜಿದ್ ನಾದಿದ್ವಾಲ್ ಅವ್ರನ್ನ ಕರೆಸ್ಕೊಂಡು ಒಂದು ಹೊಸ ಸಿನಿಮಾನ ಮಾಡಿಸ್ಕೊತಾ ಇದ್ದಾರೆ ಸಲ್ಮಾನ್ ಖಾನ್ ಅವರು. ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾವ ಸಿನಿಮಾ ಏನು ಅಂತ ಇನ್ನೂ ರಿವೀಲ್ಡ್ ಆಗಿಲ್ಲ. ಒಟ್ನಲ್ಲಿ ಆಗೋದು ಕನ್ಫರ್ಮ್. 2025 ಇದ್ಗೆಲ್ಲ ಬರ್ಬೋದು ಅಂತ ಸಣ್ಣದಾಗಿ ಇಂಟ್. ಬೈರತಿರಣಿಗಳಲ್ಲಿ ಸಿರಿಮುರಳಿ ಅವರು ಕೂಡ ಕಾಣಿಸ್ಕೋತಾರೆ ಅಂತ ದೊಡ್ಡ ರೂಮರ್ ಹಬ್ಬು ಬಿಟ್ಟಿತ್ತು. ಬಟ್ ಈಗ ಶ್ರೀಮುರಳಿ ಅವರೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ನಾನು ಕಾಣಿಸ್ಕೋತಾ ಇಲ್ಲ ಅಂತ. ಯಾರು ಗೊತ್ತು, ಸಿನಿಮಾದ ಐಪ್ ನ ಕ್ರಿಯೇಟ್ ಮಾಡೋದಕ್ಕೆ ಅಂತ ಇವರು ಸುಳ್ಳು ಕೂಡ ಹೇಳಿರ್ಬೋದು. ಬಿಟ್ಕೊಡ್ತಾ ಇಲ್ಲ ಕೆಲವೊಂದಷ್ಟು ವಿಷಯಗಳನ್ನ. ಜೈದ್ ಖಾನ್ ಅವರ ಬನಾರಸ್ ಸಿನಿಮಾ ಆದ್ಮೇಲೆ ಈಗ ಹೊಸ ಸಿನಿಮಾದಲ್ಲಿ ತೊಡಗಿಸ್ಕೊಬಿಟ್ಟಿದ್ದಾರೆ. ಅನಿಲ್ ಕುಮಾರ್ ಜೊತೆಗೆ ಯಾವ್ದೋ ಒಂದು ಸಿನಿಮಾನ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿದೆ. ಸಿನಿಮಾದ ಟೈಟಲ್ ಇನ್ನು ಫಿಕ್ಸ್ ಆಗಿಲ್ಲ. ಒಂದಷ್ಟು ಮೀಟಿಂಗ್ ಮಾಡಿರೋ ಫೋಟೋಗಳನ್ನ ನೋಡ್ಕೋಬಹುದು. ರಶ್ಮಿಕಾ ಹಾಕೊಂದು ಅವಳಿ ಜಾಸ್ತಿ ಆಗ್ಬಿಟ್ಟಿದೆ. ಹಂಗೇನೆ ಎಡಿಟರ್ ಸುಮ್ಮನೆ ಕೂತ್ಕೊಂಡು ಅಂತದೇನು ಕೂಡ ಮಾಡ್ತಾ ಇಲ್ಲ ಅಂತ ಅನ್ಕೋಬೇಡಿ. ಮತ್ತೆ ಹಾಕೊಂದು ಡೀಪ್ ಫೇಕ್ ವಿಡಿಯೋ ಬಂದ್ಬಿಟ್ಟಿದೆ ಒಂದು, ತುಂಬಾ ವೈರಲ್ ಆಗ್ಬಿಟ್ಟಿದೆ. ಇನ್ನು ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಬರ್ತಾ ಇರೋದು ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ. ಇನ್ನು ಈ ಸಿನಿಮಾದಲ್ಲಿ ಜೂನಿಯರ್ NTR ಅವರು ಕೂಡ ಸ್ಪೆಷಲ್ ಅಪಿಯರೆನ್ಸ್ ಆಗಿ ಎಂಟ್ರಿ ಕೊಡ್ತಾ ಇದಾರೆ ಅಂತ. ಇದು ಜಸ್ಟ್ ರೂಮರ್ ಅಷ್ಟೇನೆ, ರೂಮರ್ ಆಗಿ ಇಟ್ಕೊಳ್ಳೋಣ. ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ನೋಡೋಣ ಮುಂದೆ. ಇನ್ನು ಈ ವಾರದ ಟಾಪ್ ನ್ಯೂಸ್ ಏನಪ್ಪಾ ಅಂದ್ರೆ ಟಾಕ್ಸಿಕ್. ಈ ಸಿನಿಮಾದ ಶೂಟಿಂಗ್ ಅಟ್ ದ ಪ್ರೆಸೆಂಟ್ ಟೈಮ್ ಇವಾಗ ಗೋವಾದಲ್ಲಿ ನಡೀತಾ ಇದೆ. ಕೆಲವೊಂದಷ್ಟು ಇಮೇಜಸ್ ಗಳು ಮತ್ತೆ ಒಂದು ಸಣ್ಣ ವಿಡಿಯೋ ಲೀಕ್ ಆಗ್ಬಿಟ್ಟಿದೆ. ಅಂದ್ರೆ ಮೂವಿದೇನ್ ಲೀಕ್ ಆಗಿಲ್ಲ, ಶೂಟಿಂಗ್ ನಡೀತಾ ಇದೆ ಅಂತ ಒಂದು ವಿಡಿಯೋ ಲೀಕ್ ಆಗಿದೆ. ಇನ್ನು ರಾಗಿಣಿ ದ್ವಿವೇದಿ ಅವರು ತುಪ್ಪದ ಬೆಡಗಿ ನಿಮ್ಗೆಲ್ಲ ಗೊತ್ತಿರ್ತಾರಲ್ವಾ. ಇವರು ಮದನಿಕಾ ಅಂತ ಒಂದು ಸಿನಿಮಾದ ಶೂಟಿಂಗ್ ನಡೀತಾ ಇರೋ ಟೈಮ್ ಅಲ್ಲಿ ಕಾಲಿಗೆ ಏಟ್ ಮಾಡ್ಕೊಬಿಟ್ಟಿದ್ದಾರೆ. ಅಟ್ ದ ಟೈಮ್ ಈಗ ಎಲ್ಲಾನು ಕ್ಯಾನ್ಸಲ್ ಮಾಡ್ಕೊಂಡು ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದಾರೆ. ರಜನಿಕಾಂತ್ ಹೆಸರಲ್ಲಿ ಒಂದು ಹುಡುಗಿಗೆ ಸಖತ್ತಾಗಿ ಮುಂಡಾಯಿಸ್ಬಿಟ್ಟಾರೆ ಒಬ್ರು ಡೈರೆಕ್ಟರ್. ಇನ್ನೇನಿಲ್ಲ, ರಜನಿಕಾಂತ್ ಅವ್ರದ್ದು 171ನೇ ಸಿನಿಮಾ ಬರ್ತಾ ಇದೆ. ತಲಾವರ 171 ಹ್ಯಾಶ್ ಟ್ಯಾಗ್ ಅಲ್ಲಿ ಬರ್ತಾ ಇದೆಯಲ್ಲ. ಈ ಸಿನಿಮಾದಲ್ಲಿ ಒಂದು ರೋಲ್ ಕೊಡಿಸ್ತೀನಿ ಅನ್ಬಿಟ್ಟು ಡೈರೆಕ್ಟರ್ ಚೆನ್ನಾಗಿ ಮುಂಡಾಯಿಸ್ಬಿಟ್ಟು ದುಡ್ಡನ್ನ ಕೆರ್ಕೊಂಡು ಎಸ್ಕೇಪ್ ಆಗ್ಬಿಟ್ಟಿರೋ ವಿಷಯ ಈಗ ತುಂಬಾ ವೈರಲ್ ಆಗ್ತಾ ಇದೆ. ಹಂತವಾಗಿ 4 ರಿಂದ 5 ಲಕ್ಷದವರೆಗೂ ನಿಧಾನಕ್ಕೆ ಕೆರ್ಕೊಂಡು ಮೆಲ್ಲಿಗೆ ಕೈಗೆ ಚೆಪ್ಪು ಇಡಿಸ್ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟವ್ರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಸಿನಿಮಾ ಬರ್ತಾ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆಯಲ್ಲ. ಈ ಮೂವಿ ಟೀಮ್ ಅವರೆಲ್ಲ ಸೇರ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಬಂದಿದ್ದಾರೆ. ಇದೇ ತಿಂಗಳು 22ನೇ ತಾರೀಕಿಂದ ಶೂಟಿಂಗ್ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಅವಾಗಿಂದಾನು ಹೇಳ್ತಾ ಇದೆ ರಾಮ್ ಚರಣ್ ಹಾಗೇನೆ ಶಿವಣ್ಣ ಅವರು ಇಬ್ರು ಒಂದು ಸಿನಿಮಾ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ನಲ್ಲ. ಸೊ ಅದಕ್ಕೆ ಈಗ ಕಾಲ ಕೂಡ್ ಬಂದ್ಬಿಟ್ಟಿದೆ. ಮಾರ್ಚ್ 20ನೇ ತಾರೀಕು ಈ ಸಿನಿಮಾನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಒಂದು ದೊಡ್ಡ ರೂಮರ್ ಬಂದ್ಬಿಟ್ಟಿದೆ. ಮೂವಿ ಟೀಮ್ ಇಂದ ಅಂತೂ ಅಲ್ಲ, ಜಸ್ಟ್ ರೂಮರ್ ಇದು. ಕಾದು ನೋಡ್ಬೇಕಾಗುತ್ತೆ ಆ ಟೈಮಲ್ಲಿ ಏನಾದ್ರು ಮಾಡ್ತಾರ ಅಥವಾ ಏನು ಮಾಡದೆ ಸುಮ್ನೆ ಗಸ್ ಮಾಡ್ಕೊ ಒಯ್ತಾರ ಅಂತ. ಇದ್ರ ಜೊತೆಗೆ ರಾಮ್ ಚರಣ್ ಅವರ ಈಗ ಆಗ್ತಾ ಇರೋ ಸಿನಿಮಾ ಗೇಮ್ ಚೇಂಜರ್ ಇಂದನೂ ಕೂಡ ಒಂದು ಸಣ್ಣ ಇಮೇಜ್ ಲೀಕ್ ಆಗ್ಬಿಟ್ಟಿದೆ. ಲಾಸ್ಟ್ ಟೈಮ್ ವಿಡಿಯೋಸ್ ಆಗಿ ಲೀಕ್ ಆಗ್ಬಿಟ್ಟಿತ್ತು, ಈಗ ಒಂದು ಸಣ್ಣ ಇಮೇಜ್ ಲೀಕ್ ಆಗ್ಬಿಟ್ಟಿದೆ. ಏನ್ ಬರೀ ಲೀಕ್ ಆಗ್ತಾನೆ ಇದೆ. ಅದ್ ಯಾವ ರೀತಿ ಸೆಕ್ಯೂರಿಟಿ ಮೇಂಟೈನ್ ಮಾಡ್ತಾ ಇದ್ರು ನನಗಂತೂ ಗೊತ್ತಿಲ್ಲ. ಉರ್ಫಿ ಜಾವೇದ್ ಅವ್ರು ಗೊತ್ತಿರ್ಬೇಕಲ್ಲ ನಿಮ್ಗೆ, ನನ್ನ ಫ್ರೆಂಡ್ ಒಬ್ಬ ಅವ್ರ ಫ್ಯಾನ್. ಅವ್ರು ಏನಕ್ಕೆ ಫೇಮಸ್ ಅಂತ ಎಲ್ರಿಗೂ ಗೊತ್ತಿರ್ತದೆ ಅಲ್ಲ. ಸೊ ಈಗ ಇವರು ಅಫಿಷಿಯಲ್ ಆಗಿ ಬಾಲಿವುಡ್ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಸಿನಿಮಾದ ಹೆಸರು ಕೇಳಿದ್ರೆ ಉಗಿಯೋದಂತೂ ಪಕ್ಕ. ಲವ್ ಚಾಪ್ಟರ್ 2 ಅಂತ ಹೊಸ ಮೂವಿ ಅನೌನ್ಸ್ಮೆಂಟ್ ಆಗಿದೆ. ಚಾಪ್ಟರ್ 2 ಇದು. ಚಾಪ್ಟರ್ 1 ಕೂಡ ಇದೆ. ಚಾಪ್ಟರ್ 2 ನಲ್ಲಿ ಉರ್ಫಿ ಜಾವೇದ್ ಅವರು ಕಾಣಿಸ್ಕೋತಾ ಇದ್ದಾರೆ. ನನ್ನ ಫ್ರೆಂಡ್ ಸಖತ್ ಖುಷಿ ಆಗ್ಬಿಟ್ಟಿದ್ದಾನೆ ಅದ್ರಲ್ಲಿ ಏನೇನ್ ನೋಡಕ್ ಸಿಗುತ್ತೋ ಅಂತ. ನಯನತಾರ ಅವ್ರು ಎಂತ ಸೂಪರ್ ಹೀರೋಯಿನ್ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ. ರೀಸೆಂಟ್ ಆಗಿ ಟಾಟಾ ಸ್ಕೈ ಅವರು ಬಂದ್ಬಿಟ್ಟು ಇವ್ರಿಗೆ ಒಂದು ಅಡ್ವರ್ಟೈಸ್ ಮಾಡೋದಕ್ಕೆ ಅಂತ ಕಾಲ್ ಸೀಟ್ ಕೊಡೋದಕ್ಕೆ ಅಂತ ಬರ್ತಾರೆ. ಇವ್ರು ಕೇಳಿರುವಂತ ಅಮೌಂಟ್ ಎಷ್ಟು ಅಂತ ಕೇಳಿದ್ರೆ ಗರ ಬಿಡ್ದ ಬಿಡ್ತೀರಾ. ಇನ್ನು ಈ ಅಡ್ವರ್ಟೈಸ್ಮೆಂಟ್ ನ ಟೈಮ್ ಇರೋದು ಎಷ್ಟು ಗೊತ್ತಾ, 58 ಸೆಕೆಂಡ್ ಅಷ್ಟೇನೆ. ಈ 58 ಸೆಕೆಂಡ್ ಆಕ್ಟ್ ಮಾಡೋದಕ್ಕೆ ಬರೋಗ್ ಬರ್ರಿ 10 ಕೋಟಿನ
ಕೇಳಿದ್ರಂತೆ. ಹಂಗೆ ಹಿಂಗ ಮಾಡ್ಕೊಂಡು ಸ್ವಲ್ಪ ಚೌಕಸಿ ಮಾಡ್ಕೊಂಡು 5 ಕೋಟಿ ಗಳಿಸವ್ರೆ. ಇನ್ನ ಚಾಕ್ಲೇಟ್ ಬಾಯ್ ದಿಗಂತ್ ಅವರು ಹಾಗೇನೆ ಸಂಗೀತ ಶೃಂಗೇರಿ ಅವ್ರದ್ದು ಮಾರಿಗೋಲ್ಡ್ ಅಂತ ಸಿನಿಮಾ ಬರ್ತಾ ಇದೆಯಲ್ಲ, ಇನ್ನ ಈ ಸಿನಿಮಾ ಏಪ್ರಿಲ್ 5ನೇ ತಾರೀಕಿಗೆ ರಿಲೀಸ್ ಆಗೋದಕ್ಕೆ ಮೂವಿ ಟೀಮ್ ರೆಡಿ ಮಾಡ್ಕೋತಾ ಇದ್ದಾರೆ. ಸೊ ಇದಾಗಿತ್ತು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬಾಯ್.